ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉದ್ಯಮಗಳಿಗೆ ಕಳೆದ ವಾರೆಲ್ಲ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ದೇವ್ರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಉದ್ಯಮಗಳಿಗೆ ಈ ಸಾಯಂಕಾಲ ವೇಳೆಯಲ್ಲಿ ದೇವ್ರ ವಾಕ್ಯಗಳು ಧ್ಯಾನ ಮಾಡುವಾಗ ನಮ್ಮನ್ನು ಆಶೀರ್ವದಿಸುವಂತ ದೇವರು, ನಮ್ಮನ್ನು ಕಾಪಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಉದ್ಯಮಗಳಿಗೆ ಈ ದಿನ ಒಂದು ಒಳ್ಳೆ ಟಾಪಿಕ್ ಎಂದರೆ ಎಂದಿಗೂ ಕೈ ಬಿಡುವುದಿಲ್ಲ. ಆಮೆನ್, ಹಲ್ಲೆಲೂಯಾ. ನಮ್ಮ ದೇವರು ಎಂದಿಗೂ ಕೈ ಬಿಡೋರಿಲ್ಲ. ಪ್ರೀತಿ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 5ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಹೇಳ್ತಿದ್ದಾರೆ, ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವುದರಲ್ಲಿ ತೃಪ್ತರಾಗಿರಿ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೆರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಅದರಿಂದ ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಮಕ್ಕಳೇ, ದೇವರು ಹೇಳ್ತಿದ್ದಾರೆ, ದುರಾಶೆಯಿಂದ ನಿಮಗಿರುವುದರಲ್ಲಿ ನೀವು ತೃಪ್ತರಾಗಿರಿ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳಿಗೆ, ಇಲ್ಲಿ ಎರಡು ವಿಷಯ ಹೇಳಕ್ಕೆ ಇಷ್ಟೊಂದಾಗಿದೆ. ಮೊಟ್ಟ ಮೊದಲಾಗಿ ಏನಂದ್ರೆ, ದ್ರವ್ಯಾಶೆ ಇಲ್ಲದವರಾಗಿರಿ, ದೇವರ ಇಡುವುದರಲ್ಲಿ ಇಲ್ಲ. ನೋಡಿ, ಗ್ರೀಕ್ ಭಾಷೆಯಲ್ಲಿ ನೋಡುವುದಾದ್ರೆ ಪ್ರೀತಿಯ ಮಕ್ಕಳು, ಇದು ಕೂಡಲಾಗಿರುವ ಗ್ರೀಕ್ ಪದಗಳಲ್ಲಿ ಅರ್ಥವಾಗಿರುವುದು ಇಂದು ಅತ್ಯಂತ ಪ್ರಾಮುಖ್ಯವಾಗಿದೆ ಎಂಬುದಾಗಿ ಹೇಳ್ತಾರೆ. ನೋಡಿ, ಇದರ ನೋಡುವುದಾದ್ರೆ ಹಣದ ಆಸೆ. ನೋಡಿ, ಜನರುಗಳಿಗೆ ಹಣದ ಮುಖ್ಯವಾಗಿದೆ. ಆದ್ರೆ ಅದೇ ದೇವರು ಹೇಳ್ತಾರೆ, ಇಬ್ರಿಯರು ಹೇಳ್ತಾರೆ, ನೀವು ಹಣದಿಂದ ದೂರ ಆಗಿರಿ, ನೀವು ದೇವರಲ್ಲಿ ಆತ ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದೇ ತರ ಪೌಲನು ಮೊದಲನೇ ತಿಮೋಥಿ 6ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತದೆ, ಏನಂದ್ರೆ ಐಶ್ವರ್ಯವಂತರಾಗಿರಬೇಕೆಂದು ಮನಸ್ಸು ಮಾಡುವವರು. ನೋಡಿ, ನಾವು ಯಾವ ತರ ಮನಸ್ಸು ಮಾಡ್ತಾ ಇದೀವಿ, ನಮ್ಮ ಇಷ್ಟಪದ ಹಾಗೆ ಪೌಲ ಹೇಳ್ತಿದ್ದೇನೆ ತಿಮೋಥಿಯಲ್ಲಿ. ಏನಂದ್ರೆ ನೋಡಿ, ಅಲ್ಲಿ ಹೇಳ್ತಾ ಇದ್ದಾರೆ 6ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತದೆ ನೋಡಿ, ಏನಂದ್ರೆ ಐಶ್ವರ್ಯವಂತರಾಗಿರ್ಬೇಕೆಂದು ಮನಸ್ಸು ಮಾಡುವವರು ದುಷ್ಟ ಎಂಬ ಊರಿನಲ್ಲಿ ಸಿಕ್ಕಿಕೊಂಡು ಬುದ್ಧಿಹೀನವಾಗಿಯೂ ಹಾನಿಕರವಾಗಿರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರಕ ಆಶೆಗಳಲ್ಲಿ ಮುಳುಗಿಸುತ್ತವೆ. ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ತಾರೆ. ಆಮೇಲೆ ನೋಡಿ, ಪ್ರೀತಿಯ ಮಕ್ಕಳೇ, ಪಾಲ್ ತಿಮೋಥಿ ಹೇಳ್ತಾನೆ 10ನೇ ವಾಕ್ಯದಲ್ಲಿ, ನಿಮ್ಮ ಹಣದ ಆಸೆ ಕೆಟ್ಟದಿಂದ ತಮ್ಮ ಜೀವನನ ಕಳ್ಕೊಳ್ತಾರೆ ಎಂಬುದಾಗಿ ದೇವರ ಒಂದು ನಂಬಿಕೆಯನ್ನ ಕಳ್ಕೊಳ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರನ್ನ ಯಾವ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇಲ್ಲಿ ಪೌಲ್ ಹೇಳ್ತಾ ಇದ್ದೇನೆ, ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಅಂತ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಆ ಹಣನ ಉಪಯೋಗಿಸ್ಕೊಳ್ತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅದೇ ತರ ತಿಮೋಥಿ ಹೇಳ್ತಿದ್ದೇನೆ, ನೀವು ಜಾಗರೂಕತೆ ಎಂದರೆ ದೇವರಿಂದ ದೂರ ಆಗ್ಬೇಡ್ರಿ ಎಂಬುದಾಗಿ ಪೌಲ್ ಹೇಳ್ತಾ ಇದ್ದೇನೆ. ಹೌದು ಪ್ರೀತಿಯ ಮಕ್ಕಳೇ, ದೇವರೇ ನೀನ್ ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಹೇಳಿದಿ, ನಿಮ್ಮಲ್ಲಿ ನಂಬಿಕೆಯಿಂದ ನಾನು ಜೀವಿಸ್ತೇನೆ ಅಂತ ಹೇಳುವಾಗ ದೇವ್ರು ನಿಶ್ಚಯವಾಗಿ ನಮಗೆ ಸಹಾಯ ಮಾಡ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಐಶ್ವರ್ಯವಂತ ಮಕ್ಕಳಿದ್ದಾರೆ, ಎಷ್ಟೋ ಜನ ಹಣ ಇದ್ದಾರೆ, ಆದ್ರೆ ಅವರು ತಮ್ಮ ಇಷ್ಟ ಬಂದ ಹಾಗೆ ಮಜಾ ಮಾಡಿ ಜೀವನ ಕಳ್ಕೊಳ್ತಾ ಇದ್ದಾರೆ. ನಾವಾದರೂ ದೇವರಲ್ಲಿ ಭಯಭಕ್ತಿಯಿಂದ, ದೇವರೇ ನೀನ್ ಹೇಳಿದ್ರಪ್ಪ, ದುರಾಶೆಯಿಂದ ನಾವು ದೂರ ಆಗದೆ ನೀನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಹೇಳಿದ್ರಲ್ಲಪ್ಪ, ನಿಮ್ಮಲ್ಲಿ ನಂಬಿಕೆಯಿಂದ ನಾನು ಜೀವಿಸ್ತೀನಿ ಹೇಳುವಾಗ ನಿಶ್ಚಯವಾಗಿ ನಮ್ಮ ದೇವರು ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ಮತ್ತೆ ಬರೆದ 6ನೇ 9ನೇ ವಾಕ್ಯ ಹೇಳ್ತದೆ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳುವ ಬೇಡ್ರಿ, ಇಲ್ಲಿ ಅಂತೂ ಅದು ನುಣುಸುವುದು ಕೀಲುಬು ಹತ್ತಿ ಕೆಟ್ಟು ಹೋಗುತ್ತವೆ. ಆಮೇಲೆ ನೋಡಿ, ದೇವ್ರ ವಾಕ್ಯ ಹೇಳ್ತದೆ, ನಾವು ಎಷ್ಟು ಗಂಟು ಮಾಡಿ ಇಟ್ಕೋತೀವೋ ಅಷ್ಟು ಕಳ್ಳರು ಬಂದು ಎತ್ಕೊಂಡು ಹೋಗ್ತಾರೆ. ದೇವ್ರ ವಾಕ್ಯ ಹೇಳ್ತದೆ, ನೀವು ಗಂಟು ಇಟ್ಕೋಬೇಡ್ರಿ, ನಾನು ಎಲ್ಲಿದ್ದೀನೋ ಪರಲೋಕದಲ್ಲಿ ನೀವು ಇಡ್ರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಎಷ್ಟೇ ಸಂಪಾದನೆ ಮಾಡಿ ಎಲ್ಲ ಇಟ್ಕೊಂಡ್ರು ಅದು ಒಂದ್ ವೇಳೆ ಕಳೆದು ಹೋಗ್ತದೆ. ಆಮೇಲೆ ದುಃಖ ಪಡ್ತೇವೆ, ಅಯ್ಯೋ ನಾನು ಇಷ್ಟು ಐಶ್ವರ್ಯವಂತ ಇದ್ದ, ಇಷ್ಟು ಹಣ ಇತ್ತು, ನಮ್ಮಲ್ಲಿ ಅಷ್ಟು ಆಸ್ತಿ ಇತ್ತು, ಎಲ್ಲ ಇತ್ತೆ ಅಂತ ಹೇಳ್ತೀವಿ, ಆದ್ರೆ ಕೊನೆಯಲ್ಲಿ ಅದು ಮಾಯವಾಗಿರುತ್ತದೆ. ಆದ್ರೆ ಪ್ರೀತಿಯ ಮಕ್ಕಳೇ, ಇಂದು ತೀರ್ಮಾನ ಮಾಡಿಕೊಳ್ಬೇಕು, ದೇವರೇ ನೀನ್ ಎಂದು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಹೇಳಿದಳಪ್ಪ, ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸ್ತೀನಿ ಅಂತ ಹೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಎರಡನೇದಾಗಿ ನೋಡಿದ ಪ್ರೀತಿಯ ಮಕ್ಕಳೇ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತದೆ, ನೀವು ಶೂರರಾಗಿ ಧೈರ್ಯದಿಂದಿರಿ,
ಅವರಿಗೆ ಅಂಜಬಿಡ್ರಿ. ಆಮೆನ್. ನೋಡಿ ದೇವ್ರು ಹೇಳ್ತಾ ಇದಾರೆ, ನೀವು ಅಂಜಬಿಡ್ರಿ ಅವರಿಗೆ, ನಾನ್ ನಿಮ್ಮ ಸಂಗಡ ಇದ್ದೀನಿ, ನಿಮಗೆ ಬೇಕಂತೆಲ್ಲ ಸಹಾಯ ಮಾಡ್ತೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ದೇವ್ ಮಕ್ಕಳೇ, ನಾವು ನಂಬಿಕೆಯಿಂದ ಜೀವಿಸ್ಬೇಕು. ದೇವ್ರು ನಮ್ಮನ್ನು ಹಣದ ಆಸೆಯಿಂದ ನಾವು ದೂರ ಆಗ್ಬೇಕು. ಹಣ ಬೇಕು ಪ್ರಾಮುಖ್ಯ, ಆದ್ರೆ ಅದನ್ನೇ ನಾವು ಆತ್ಕೊಂಡು ನಮ್ಮ ಜೀವನನ ಕಳ್ಕೊಳ್ಳದೆ ದೇವರಲ್ಲಿ ಭಕ್ತಿಯಿಂದ ಕುಟುಂಬವಾಗಿ ನಾವು ಜೀವಿಸ್ಬೇಕು. ದೇವ್ರು ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸ್ತಾರೆ. ಒಂದು ದಿನ ಒಂದು ಐಶ್ವರ್ಯವಂತ ವ್ಯಕ್ತಿದ ಪ್ರೀತಿ ಮಕ್ಕಳೇ, ಆತನ ಕೋಟಿ ಕೋಟಿ ಹಣ ಇತ್ತು, ಆದ್ರೆ ಆತನ ಜೀವಿತ ನೋಡುದಾದ್ರೆ ಯಾವುದಕ್ಕೂ ಬರುವಂತ ಪರಿಸ್ಥಿತಿ. ಆತ ಒಂದು ಮಕ್ಕಳೆಲ್ಲ ಕೈ ಬಿಟ್ರು, ಬೀದಿಗೆ ಬಂದ, ಎಲ್ಲರ ಹತ್ರ ಹಣ ಕೇಳ್ತಾ ಇದ್ದ. ಅಯ್ಯೋ ಸರ್, ನೀವು ಹಣವಂತರಾಗಿದ್ದೀರಿ, ನೀವು ಯಾಕೆ ಈ ತರ ಹಣ ಕೇಳ್ತಾ ಇದ್ರಿ ಎಂಬುದಾಗಿ ಮಕ್ಕಳೆಲ್ಲರೂ ಕೈ ಬಿಟ್ಟಿದ್ದಾರೆ, ನಾನೇನ್ ಮಾಡಿ, ಇಂಥ ಪರಿಸ್ಥಿತಿಯಲ್ಲಿ ನಾನು ಬಂದಿದ್ದೇನೆ ಎಂಬುದಾಗಿ ದುಃಖದಿಂದ ಹೇಳ್ತಾ ಇದ್ದರು. ಆದ್ರೆ ಆತನ ಜೀವಿತ ನೋಡಿದ್ರೆ ಕಣ್ಣೀರಾಗಿ ಮಾರ್ಪಡಿಸುತ್ತೆ ಎಂಬುದನ್ನು ನೋಡ್ತೀವಿ. ಆತನ ದೇವ್ರ ಬಗ್ಗೆ ತಿಳ್ಕೊಂಡು ತನ್ನ ಜೀವಿತನ ಮಾರ್ಪಡಿಸಿ, ದೇವರೇ ನನಗೆ ಕಳೆದ ಎಷ್ಟೋ ವರ್ಷದಿಂದ ನಾನು ಎಷ್ಟು ಮೋಸ ಮಾಡಿದೆ, ವಂಚನೆ ಮಾಡಿದೆ, ಐಶ್ವರ್ಯವಂತ ನನ್ನಲ್ಲಿ ಆಸ್ತಿ ಎಲ್ಲ ಇತ್ತು, ಆದ್ರೆ ಈಗ ಬೀದಿಗೆ ಬಂದಿದ್ದೀನಿ, ದಯಮಾಡಿ ನನಗೆ ಕ್ಷಮಿಸು, ಕರುಣಿಸು ಅಂತ ಹೇಳುವಾಗ ದೇವರು ಕರುಣಿಸುವಂತ ದೇವರು, ಆತನಿಗೆ ಎಂದಿಗೂ ಕೈ ಬಿಡದೆ ಆತ ಒಳ್ಳೆ ಮಾರ್ಗದಲ್ಲಿ ನಡೆಸಿದರೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿ ದೇವ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಾವು ಆತ್ಮಿಕವಾಗಿ ಒಳ್ಳೆ ರೀತಿಯಲ್ಲಿ ಮಾರ್ಗದಲ್ಲಿ ನಡೆಯುವಾಗ ನಮ್ಮ ಕುಟುಂಬಕ್ಕೂ ಬೇಕಂತೆಲ್ಲ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಮೇ ಗಾಡ್ ಬ್ಲೆಸ್ ಯು. ಕಣ್ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಳ್ಳಿ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರೇ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ಸಾಯಂಕಾಲದಿಂದ ನೋಡುವಂತೆ ಕೃಪೆ ಕೊಟ್ಟಿರಪ್ಪ. ಪ್ರೀತಿಯುಳ್ಳ ದೇವರೇ, ನೀನ್ ಒಳ್ಳೆ ದೇವರು ಅಪ್ಪ. ನೀನ್ ಹೇಳಿದಿಲ್ಲಪ್ಪ, ನಾವು ಎಂದಿಗೂ ಕೈ ಬಿಡುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಈ ವಿಡಿಯೋ ಯಾರು ನೋಡ್ತಾರ ಮಕ್ಕಳಿಗೆ ಆಶೀರ್ವದಿಸು, ಅವ್ರಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಡು, ಅವ್ರ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು. ಪೌಲನು ಹೇಳೋ ಹಾಗೆ ಹಣದ ಆಸೆ ಕೆಟ್ಟತನ ಎಂಬುದಾಗಿ, ಹೌದೇಶಪ್ಪ, ನಮಗೆ ಎಷ್ಟು ಬೇಕೋ ಅಷ್ಟು ಸಹಾಯ ಮಾಡಬೇಕಪ್ಪ ಅಂತ ಪ್ರಾರ್ಥಿಸಿದ್ರೆ ಅಪ್ಪ, ಈ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಕೊಡು, ಅವ್ರು ಮಾಡುತ್ತೆ ಎಲ್ಲ ಕೆಲಸಕಾರ ಆಶೀರ್ವದಿಸಿ ನಡೆಸು ಅಪ್ಪ. ಪ್ರೀತಿಯುಳ್ಳ ತಂದೆ, ಈ ಚಿಕ್ಕ ಪ್ರಾರ್ಥನೆ ಕೇಳ್ತೈತಿ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್.